ಬಿಗ್ ಬಾಸ್ 12ರ ಕಿಂಗ್ ಆ ಸಿಂಹಾಸನ ಕೂರೋ ಯೋಗ್ಯತೆ ಇರೋದು ಯಾರಿಗೆ ಅಂತ ನಿನ್ನೆ ಎಪಿಸೋಡ್ ನೋಡಿದ್ರಿಗೆಲ್ಲ ಗೊತ್ತಾಗಿರುತ್ತೆ. ಅದು ಒನ್ ಅಂಡ್ ಓನ್ಲಿ ಗಿಲ್ಲಿ ಅಂತ. ಮನೆ ಮಂದಿರೆಲ್ಲ ಇನ್ನು ಒದಾಡ್ಕೊಂಡು ಕಚಾಡ್ಕೊಂಡು ಪಚಾಡ್ಕೊಂಡು ಇನ್ನು ಯೋಚನೆ ಮಾಡ್ಕೊಂಡು ಕೂತವ್ರೆ. ಗಿಲ್ಲಿ ಆಲೆ ಕಪ್ಪಾಗಿ ಗೆದ್ದಿ ಫೈನಲ್ಗೆ ಹೋಗಿ ಕಪ್ನ ತಗೊಂಡು ಮಂಡ್ಯಕ್ಕೂ ಹೋಗ್ಬಿಟ್ಟ. ಇವ್ರು ಇನ್ನೂ ಕುತ್ಕೊಂಡು ಭಜನೆ ಮಾಡ್ತಾವ್ರೆ. ನಿನ್ನೆ ನಡೆದು ಕಿಚ್ಚನ ಪಂಚಾಯತಿ ಅಲ್ಲ, ಗಿಲ್ಲಿನ ಹೈಲೈಟ್ಸು. ಗಿಲ್ಲಿ ಕ್ಯಾಪ್ಟನ್ಸಿ ಬಗ್ಗೆ ಮನೆ ಮಂದಿಗೆಲ್ಲ ಅನಿಸಿಕೆ ಹೇಳಿ ಅಂತ ಕಿಚ್ಚ ಸುದೀಪ್ ಕೇಳಿದಾಗ ಪ್ರತಿಯೊಬ್ರು ಪಾಸಿಟಿವ್ ಆಗಿ ಹೇಳಲ್ಲ, ನೆಗೆಟಿವ್ ಆಗಿ ಹೇಳ್ತಾರೆ ಹೊರತು ನೆಗೆಟಿವ್ನ ಪಾಸಿಟಿವ್ ಆಗಿ ಹೆಂಗೆ ಕನ್ವರ್ಟ್ ಮಾಡ್ತಾರೆ ಅಂದರೆ ಕಿಚ್ಚ ಸುದೀಪ್ ಅವರು ಒಂದು ವಿಟಿ ಹಾಕ್ತಾರೆ. ವಿಟಿ ಹಾಕಿದಾಗ ಎಲ್ಲಾರ ಕ್ಯಾಪ್ಟನ್ಸಿಲು ಗಿಲ್ಲಿ ಯಾವ ಥರ ಕೆಲಸ ಮಾಡ್ದ, ಯಾವ ಥರ ಮಾಡಿಸ್ತಾ ಅಂತ. ಆದರೆ ಗಿಲ್ಲಿ ಕ್ಯಾಪ್ಟನ್ಸಿ ಬಂದಾಗ ಗಿಲ್ಲಿ ಯಾವ ಥರ ಮಾಡಿಸ್ತಾ ಜನಗಳು ಅವ್ರ ಕೈಯಲ್ಲಿ ಕೆಲಸನ ಅಂತ ವಿಟಿ ಹಾಕಿದಾಗ ಅಲ್ಲೇ ಗೊತ್ತಾಗುತ್ತೆ. ಹಾಕಿರೋದು ಬನಿಯನ್ನೇ ಬಾಳ್ಮತ ರಾಜನ್ ಥರ ಅಂತ. ಆ ಥರ ವರ್ಡ್ ಹಾಕ್ಬೋತಪ್ಪ ಅಂದರೆ ಬೇರೆ ಕ್ಯಾಪ್ಟನ್ಸಿ ಇದ್ದಾಗಲೂ ಅವ್ನು ಕೆಲಸ ಮಾಡಿಲ್ಲ, ಏನು ಎಲ್ಲರಿಗೂ ನಡಬರು ಒಂದು ಕೆಲಸ ಮಾಡಿಲ್ಲ. ಇವ್ನು ಕ್ಯಾಪ್ಟನ್ಸಿ ಬಂತು, ಇವ್ನು ಕೆಲಸ ಮಾಡ್ತಾನ ಮಾಡಲ್ಲ. ಆ ಒಂದು ಇದಿಡ್ಕೊಂಡು ಕಿಚ್ಚ ಸುದೀಪರು ಹೇಳ್ತಾರೆ ಹಾಕಿರೋದು ಬನಿಯನ್ನೇ ಬಾಳ್ಮತ ರಾಜನ್ ಥರ ಅಂತ. ಯಾಕೆಂದ್ರೆ ಗೊತ್ತು ಬಿಗ್ ಬಾಸ್ ಮನೇಲಿ ಹೆಂಗೆ ಆಟ ಆಡಬೇಕು ಅಂತ ಗಿಲ್ಲಿ ಚೆನ್ನಾಗಿ ಗೊತ್ತು. ಅದಕ್ಕೆ ಇನ್ನೊಂದು ಎಕ್ಸಾಂಪಲ್ ಏನಪ್ಪ ಅಂದರೆ ನಿಮ್ಮ ಕಿಚ್ಚ ಸುದೀಪರು ಕೇಳ್ತಾರೆ ಬಿಗ್ ಬಾಸ್ ಬರೋಕ್ಕಿಂತ ಮುಂಚೆ ಪ್ರಿಪ್ರೇಷನ್ ಹೆಂಗಿತ್ತು ನಿಮ್ಮದು ಅಂತ, ಯಾವ್ಯಾವ ಸೀಸನ್ ನೋಡಿದ್ದೀರ ಅಂತ. ಅದಕ್ಕೆ ಅಣ್ಣ ಹೇಳೋದು ಎಲ್ಲ ಸೀಸನ್ ನೋಡಿದ್ದೀನಿ ಸರ್ ಅಂತ. ನಿಮ್ಗೆ ಇಷ್ಟ ಆಗಿದ್ದು ಯಾವುದು? ನನಗಿಷ್ಟ ಆಗಿದ್ದು ಪ್ರಥಮರು ಇದ್ದಿದ್ದು ಮತ್ತು ಮೊನ್ನೆ ಸೀಸನು ನೆನ್ನೆ ಹನುಮಂತರು ಇದ್ದಿದ್ದು. ಸೊ ಅದಕ್ಕೆ ಕಿಚ್ಚ ಸುದೀಪ್ ಅದಕ್ಕೆ ಇಬ್ಬರದು ಮಿಕ್ಸ್ ಆಗಿ ಹೊಡಿತಾ ಇದೆಯಾ ನೀನು ಅಂತ. ಅದಕ್ಕೆ ಎಕ್ಸಾಂಪಲ್ ಏನಪ್ಪ ಅಂದರೆ ಪ್ರಥಮರು ರೇಗಾಡ್ಕೊಂಡು ಕಿಚ್ಚಾಡ್ಕೊಂಡು ಪಾಯಿಂಟ್ ಹಿಡ್ಕೊಂಡು ಮಾತಾಡ್ತಾರೆ, ಅದೊಂದು ಪಾಯಿಂಟು. ಇನ್ನು ಹನುಮಂತವರು ಸೈಲೆಂಟಾಗಿ ಹಿಡ್ಕೊಂಡು ಗುಂಡ ಹೊಡಿತಾರೆ, ಅದು ಇನ್ನೊಂದು ಪಾಯಿಂಟು. ಇಬ್ಬರದು ಮಿಕ್ಸ್ದಲ್ಲಿ ಗಿಲ್ಲಿ ಆಟನ ಯಾವ ಥರ ಆಡಬೇಕು, ಯಾರ ಕೈಲಿ ಏನೇನು ಆಟ ಆಡಿಸ್ಬೇಕು ಎಲ್ಲ ಗೊತ್ತು. ಪ್ರಿಪರೇಷನ್ ಈಸ್ ಅ ಬೆಸ್ಟ್. ಅಕ್ಕ ಶಿವನೇಕನು ಹೇಳ್ತಾರೆ ನಾನೇನು ನೋಡಿಲ್ಲ, ನಾನು ಅದಕ್ಕೆ ಹಿಂಗೆ ಅಂತ. ಅವಳು ನೋಡಿರೋಕ್ಕೆ ಚಾನ್ಸೇ ಇಲ್ಲ, ನೋಡದೇ ಇರೋಕ್ಕೆ ಚಾನ್ಸೇ ಇಲ್ಲ. ನೋಡ್ಬಿಟ್ಟೇ ಬರ್ತಾರೆ. ಯಾವನಾರ ಎಕ್ಸಾಮ್ಗೆ ಹೋಗ್ಬೇಕಾರೆ ಪ್ರಿಪ್ರೇಷನ್ ಇಲ್ದಲೆ ಹೋಯ್ತಾರ, ಫೇಲ್ ಆಗ್ತಾರಾ? ಪಾಸ್ ಆಗಬೇಕು ಅಂತಲೇ ಎಲ್ಲ ಹೋಗೋದು. ಪಾಸ್ ಆಗಬೇಕಂದ್ರೆ ಪ್ರಿಪ್ರೇಷನ್ ಇಸ್ ಎ ವೆರಿ ಇಂಪಾರ್ಟೆಂಟ್. ಇವ್ರು ಹೇಳ್ಬೋದು ನಾನೇನು ನೋಡಿಲ್ಲ ಅಂತ, ಪಕ್ಕಾ ನೋಡಿರ್ತಾರೆ. ಅವ್ರಿಗಿಂತ ಹೆಚ್ಚಾಗಿ ನೋಡಿರ್ತಾರೆ. ಅವ್ರು ನೋಡೋಳು ಇಲ್ವತ್ತು ನಮಗೆ ಗೊತ್ತಿರುತ್ತಾ? ಬಾಯಲ್ಲಿ ಸುಳ್ಳು ಹೇಳೋಕ್ಕೇನೋ ಹೇಳ್ತಾರೆ ಎಲ್ಲರೂ. ಗಿಲ್ಲಿ ಹೇಳಿಲ್ವಲ್ಲ, 11 ಸೀಸನ್ ನೋಡಿದೆ, 12 ಸೀಸನ್ ನೋಡಿದೆ, 12 ಸೀಸನ್ ಆಟನೂ ಆಡ್ತವನೆ, 11 ಸೀಸನ್ ನೋಡಿದೆ. ಅದರಲ್ಲಿ ಇಷ್ಟ ಆಗಿದ್ದು ಇವರಿಬ್ರು. ಯಾಕೆಂದರೆ ಅವರಿಬ್ರು ವಿನ್ ಆಗಿದ್ದು. ಅಲ್ಲಿ ಎಕ್ಸಾಮ್ ಮಾಡೋಕ್ಕಿಂತ ಮುಂಚೆ ಪ್ರಿಪ್ರೇಷನ್ನು ಬಂದ್ಬಿಟ್ಟು ಬಾಯಿ ಬಂದಾಗ ಸುಳ್ಳು ಹಿಡ್ಕೊಂಡು ಮಾಡೋದಲ್ಲ. ಮಾಡವನೆ, ಆಡ್ತವನೆ. ಇವ್ರು ಮಾಡಿಲ್ಲ ಅನ್ಕೋ, ಮಾಡಿರ್ತಾರೆ, ಮಾಡಿಲ್ಲ ಅನ್ಕೊಳ್ಳೋಣ, ಆಡೋಕ್ಕಾಯ್ತಾ ಇಲ್ಲ. ಸುಮ್ಮನೆ ಸುಳ್ಳು ಮೋಸದಾಗ ವಂಚನೆ ಮಾಡ್ಕೊಂಡೆ ಬಿಗ್ ಬಾಸ್ ಮನೇಲಿ ಕೂತವಳ ಅಕ್ಕ. ಯಾವುದೇ ಕಾರಣಕ್ಕೂ ಗೆಲ್ಲಕ್ಕೆ ಚಾನ್ಸ್ ಇಲ್ಲ, ಸೀದಾ ಮನೆಗೇನೆ.